ಬದಲಾವಣೆ ಜಗದ ನಿಯಮ, ಅಭಿವೃದ್ಧಿಯೂ ಸಹ ಜಗದ ನಿಯಮ. ಆದರೆ ಆಹಾರ ಬೆಳೆಯುವ ರೈತರು ಬೆಳೆಯುವಂತಹ ಭತ್ತದ ಭೂಮಿಯನ್ನು ಕಿತ್ಕೊಂಡು ನಗರೀಕರಣ ಮಾಡುವುದು ಸರಿಯಾ ಅನ್ನುವಂಥದ್ದು ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ಲಿಕ್ಕೆ ಹೋಗಿರುವಂಥದ್ದು ಪ್ರಮುಖವಾಗಿ ಬಿಡದಿ ಟೌನ್ಶಿಪ್. ನೂತನವಾಗಿ CM ಆಗಿರುವಂಥ DK ಶಿವಕುಮಾರ್ ಪಣವನ್ನು ತಟ್ಟಿದ್ದಾರೆ, ನಾನು ಬಿಡದಿಯನ್ನು ಟೌನ್ಶಿಪ್ ಮಾಡ್ತೇನೆ ಅನ್ನುವಂಥದ್ದು. ಇಲ್ಲಿ ಕಾಡುವಂಥ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ವರ್ಗದವರು ಬಿಡದಿ ಟೌನ್ಶಿಪ್ ಆಗಬೇಕು, ನಗರೀಕರಣ ಆಗಬೇಕು, ನಗರೀಕರಣ ಆದರೆ ಮಾತ್ರ ಉದ್ಯೋಗ ಅವಕಾಶಗಳು ಸೃಷ್ಟಿ ಆಗ್ತವೆ ಅನ್ನುವಂಥದ್ದು. ಇನ್ನೊಂದು ಕಡೆ ಎಲ್ಲೋ ರೈತರು ಬೆಳೆಯುವಂತಹ ಉಳುಮೆಗೆ ಫಲವತ್ತಾದ ಭೂಮಿಯನ್ನು ಕಿತ್ಕೊಂಡು ನಗರೀಕರಣ ಮಾಡಲಿಕ್ಕೆ ಹೊರಟಿರುವಂಥದ್ದು ಅಥವಾ ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿರುವಂಥದ್ದು ಎಷ್ಟು ಸರಿ? ತಿನ್ನುವ ಅನ್ನವನ್ನು ಬೆಳೆಯುವ ಭೂಮಿಯನ್ನು ಕಿತ್ಕೊಂಡು ನಗರೀಕರಣ ಮಾಡ್ತೇವೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ತಾರೆ, IT-BT ಸೆಕ್ಟರನ್ನು ಮಾಡ್ತೇವೆ ಅಂತ ಹೊರಟಿರುವಂಥದ್ದು ಸರಿಯಾ ಅನ್ನುವಂಥದ್ದು ಒಂದು ಕಡೆ ರೈತರು ವರ್ಗ ವಿರೋಧನ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಆಗಬೇಕು ನಿಜ, ಆದರೆ ತಿನ್ನುವ ಅನ್ನವನ್ನು ಬೆಳೆಯುವ ಜಾಗವನ್ನು ಕಿತ್ಕೊಂಡು ಅಭಿವೃದ್ಧಿ ಮಾಡೋದು ಸರಿಯಾ ಅನ್ನುವಂಥ ಪ್ರಶ್ನೆ ಮತ್ತೆ ಮೂಡ್ತಾ ಇದೆ. ಪ್ರಮುಖವಾಗಿ ಅಭಿವೃದ್ಧಿ ಅಂದರೆ ಕೇವಲ ಬೆಂಗಳೂರಿನ ಭಾಗದಲ್ಲಿ ಮಾತ್ರ ಅಭಿವೃದ್ಧಿ ಮಾಡಬೇಕಾ, ಬೆಂಗಳೂರಿನ ಸುತ್ತಮುತ್ತ ಮಾತ್ರ ಅಭಿವೃದ್ಧಿ ಮಾಡಬೇಕಾ, ಅಥವಾ ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ ಅಭಿವೃದ್ಧಿ ಮಾಡಬೇಕಾ? ಕರ್ನಾಟಕ ಅಂತ ಬಂದರೆ ಅಥವಾ CM DK ಶಿವಕುಮಾರ್ ಅಂತ ಬಂದರೆ ಇಡೀ ಸಂಪೂರ್ಣ ಅಖಿಲ ಕರ್ನಾಟಕವನ್ನು ಅಭಿವೃದ್ಧಿ ಮಾಡುವುದು ಅವರ ಜವಾಬ್ದಾರಿ ಆಗುತ್ತೆ. ಸಾಮಾನ್ಯವಾಗಿ ನಮಗೆ ಕಾಡುವಂಥ ಪ್ರಶ್ನೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ನೂ ಸಹ ಉದ್ಯೋಗವನ್ನು ಅರಸಿ ಬೆಂಗಳೂರಿಗೆ ಬರುವಂಥ ಜನಸಂಖ್ಯೆ ವಿಪುಲವಾಗಿರುವಂಥದ್ದು. ಬಂಜರು ಭೂಮಿ ಉತ್ತರ ಕರ್ನಾಟಕ ಭಾಗದಲ್ಲಿದೆ, ಬನ್ನಿ ನಾವು ಜಮೀನನ್ನು ಕೊಡ್ತೇವೆ, ನಾವು ಜಾಗವನ್ನು ಕೊಡ್ತೇವೆ, ಸಾವಿರಾರು ಎಕರೆಯನ್ನು ನಿಮ್ಮ ಟೌನ್ಶಿಪ್ಗೆ, ನಿಮ್ಮ ನಗರೀಕರಣಕ್ಕೆ, ನಿಮ್ಮ IT-BT ಸೆಕ್ಟರ್ನ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಕೊಡ್ತೇವೆ, ನಮ್ಮ ಊರಿಗೆ ಬಂದು ಅಭಿವೃದ್ಧಿ ಮಾಡಿ ಅಂತ ಅನ್ನುವಂಥದ್ದು ಕೂಗು ಸಹ ಉತ್ತರ ಕರ್ನಾಟಕ ಭಾಗದ ಜನರು ಕೇಳ್ತಾ ಇದ್ದಾರೆ. ಹಾಗಾದರೆ ಟೌನ್ಶಿಪ್ ಬಿಡದಿ ಟೌನ್ಶಿಪ್ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಇನ್ನೊಂದು ಕಡೆ ಮಾಡ್ತಾ ಹೋದರೆ, ಒಂದಿಷ್ಟು ಭಾಗದ ಅಥವಾ ಒಂದಿಷ್ಟು ವರ್ಗದ ರೈತರು ಟೌನ್ಶಿಪ್ಗೆ ಅನುವನ್ನು ಮಾಡಿಕೊಟ್ರೆ ಇನ್ನಷ್ಟು 80ರಿಂದ 90 ಭಾಗದಷ್ಟು ರೈತರು ಇದಕ್ಕೆ ವಿರೋಧವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಎಲ್ಲರಿಗೂ ಸಹ CM ಅಂದಿದ ತಕ್ಷಣ ಅಥವಾ ಸರ್ಕಾರ ಅಂದಿದ ತಕ್ಷಣ ರೈತಾಪಿ ಸರ್ಕಾರ ಆಗಿರಬೇಕು, ಜನಸಾಮಾನ್ಯರ ಸಮಸ್ಯೆಗಳನ್ನು ಕೇಳುವ, ಆಲಿಸುವ, ಅವರ ಸಮಸ್ಯೆಯನ್ನು ಬಗೆಹರಿಸುವಂಥ ಸರ್ಕಾರ ಆಗಬೇಕಾದ್ರೆ ರೈತರು ಒಪ್ಪದೇ ಇರಲಿ, ನಾನು ಟೌನ್ಶಿಪ್ ಮಾಡ್ತೇನೆ ಅನ್ನುವಂಥದ್ದು ಒಂದು ಹುಂಬುತನ DK ಶಿವಕುಮಾರಲ್ಲಿ ಎದ್ದು ಕಾಣ್ತಾ ಇದೆ. ಪ್ರಮುಖವಾಗಿ ಟೌನ್ಶಿಪ್ ಮಾಡೋದ್ರಿಂದ ಸಾಮಾನ್ಯ ಜನರಿಗೆ, ಸಾಮಾನ್ಯ ರೈತಾಪಿ ವರ್ಗದಲ್ಲಿ ಅನುಕೂಲ ಆಗುತ್ತಾ ಅನ್ನುವಂಥ ಪ್ರಶ್ನೆ ನಾವು ಮಾಡ್ತಾ ಹೋಗೋದಾದರೆ, ಟೌನ್ಶಿಪ್ ಮಾಡೋದ್ರಿಂದ ಕಾಂಟ್ರಾಕ್ಟ್ಗೆ ಅನುಕೂಲ ಆಗುತ್ತೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಅನುಕೂಲ ಆಗುತ್ತೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟುವಂತಹ IT-BT ಸೆಕ್ಟರ್ನ ಮಾಲೀಕರಿಗೆ ಅನುಕೂಲ ಆಗುತ್ತೆ ಹೊರತು ರೈತಾಪಿ ಮಕ್ಕಳ, ರೈತಾಪಿ ಜನಜೀವನ, ಸಾಮಾನ್ಯ ಮಧ್ಯಮ ವರ್ಗದ ಜನರ ಬಾಳಿಗೆ ಯಾವುದೇ ಉತ್ಸಾಹ ತರೋದಾಗಲಿ ಅಥವಾ ಯಾವುದೇ ಧನಾತ್ಮಕತೆ ಬಿತ್ತನೆ ಆಗೋದಾಗಲಿ ಅಲ್ಲಿ ಸೃಷ್ಟಿ ಆಗೋದಿಲ್ಲ. ಸಾಮಾನ್ಯವಾಗಿ ತಾತ ಮುತ್ತಾತನಿಂದ ಪಿತ್ರಾರ್ಜಿತವಾಗಿ ಬಂದಂಥ ಆಸ್ತಿಯನ್ನು, ತಾವು ಉಳುಮೆ ಮಾಡ್ತಿರುವಂಥ ಆಸ್ತಿಯನ್ನು, ರೇಷ್ಮೆನೋ ಭತ್ತನೋ ಕಬ್ಬನ್ನು ಬೆಳೆಯುತ್ತಂಥ ಜಮೀನನ್ನು, ಜಾಗವನ್ನು, ಫಲವತ್ತಾದ ಭೂತಾಯಿಯನ್ನು ಬಿಟ್ಕೊಡ್ಲಿಕ್ಕೆ ಯಾರೂ ಸಹ ಮುಂದೆ ನೀವು ಇವತ್ತು 1 ಎಕರೆ ಜಮೀನಿಗೆ 50 ಕೋಟಿನೋ 100 ಕೋಟಿನೋ ಅಥವಾ ವಿಪುಲವಾದಂಥ ಹಣವನ್ನು ಕಟ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಭೂಮಿಯನ್ನು ಮಾರಿಕೊಂಡ ಅಥವಾ ಭೂಮಿಯನ್ನು ಕಳೆದುಕೊಂಡ ರೈತನ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥದ್ದು ಸಹ ಪ್ರಶ್ನೆ ಮಾಡಬೇಕಾಗಿದೆ. ಯಾಕೆ ಇಷ್ಟು ಹುಂಬುತನ DK ಶಿವಕುಮಾರ್ ಅವರಿಗೆ ಬರ್ತಾ ಇದೆ ಅನ್ನುವಂಥದ್ದು ಇನ್ನೊಂದು ಕಡೆ ಯಕ್ಷವಾಗಿ ನಮಗೆ ಕಾಡುವಂಥ ಪ್ರಶ್ನೆ. ಇಂಥ ಅಭಿವೃದ್ಧಿ ಮಾಡಲೇಬೇಕು ಅನ್ನುವುದಾದರೆ ಇಡೀ ಪ್ರಪಂಚದ ಅಥವಾ ವಿಶ್ವದ ದೊಡ್ಡ ದೊಡ್ಡ ನಾಯಕರುಗಳ ಕಣ್ಣು ಬೆಂಗಳೂರಿನಲ್ಲಿ ಬಿದ್ದಿತ್ತೆ ಅನ್ನೋದಾದರೆ, ಅಥವಾ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರು ಗುರುತು ಆಗಬೇಕು ಅನ್ನೋದಾದರೆ, ಅಥವಾ ಜಾಗತಿಕ ಮಟ್ಟದಲ್ಲಿ ಕರ್ನಾಟಕ ಗುರುತು ಮಾಡ್ಕೊಳ್ಳೇಬೇಕು ಅನ್ನೋದಾದರೆ, ಅಥವಾ ಜಾಗತಿಕ ಮಟ್ಟದಲ್ಲಿ ಕರ್ನಾಟಕ ದೊಡ್ಡ ಹೆಸರನ್ನು ಮಾಡಲೇಬೇಕು ಅನ್ನೋದಾದರೆ, ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಜಾಗ ಇದೆ, ಉತ್ತರ ಕರ್ನಾಟಕದಲ್ಲಿ ಬಂಜರು ಭೂಮಿ ಇದೆ, ಉತ್ತರ ಕರ್ನಾಟಕದಲ್ಲಿ ಉದ್ಯೋಗ ಇಲ್ಲದೆ ಬೆಂಗಳೂರಿಗೆ ಉದ್ಯೋಗವನ್ನು ಅರಸಿ ಉತ್ತರ ಕರ್ನಾಟಕದ ಜನರು ಬರ್ತಾ ಇದ್ದಾರೆ, ಪಲಾಯನ ಮಾಡ್ತಾ ಇದ್ದಾರೆ, ವಲಸೆ ಹೋಗ್ತಾ ಇದ್ದಾರೆ. ದಿನಗೂಲಿ ನೌಕರ ದಿನಕ್ಕೂ 100 ರೂಪಾಯಿಗೋಸ್ಕರ 200 ರೂಪಾಯಿ ಕೂಲಿ ಕಾರ್ಮಿಕರಾಗಿ, ಹಮಾಲಿಗಳಾಗಿ ದುಡಿತಾ ಇದ್ದಾರೆ. ನಿಮ್ಮ ಅಭಿವೃದ್ಧಿ ಯಾಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬರ್ತಾ ಇಲ್ಲ? ಕಲಬುರಗಿ, ಯಾದಗಿರಿ, ರಾಯಚೂರಂತಹ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಇನ್ನೂ ಸಹ ಬಂಜರು ಭೂಮಿ ಆಗೇ ಇದೆ. 10 ಎಕರೆ 100 ಎಕರೆ 1000 ಎಕರೆಗಳ ದೊಡ್ಡದಾಗಿ ವಿಪುಲವಾಗಿ ಆಡ್ಕೊಂಡಿದ್ದಂಥ ಬಂಜರು ಭೂಮಿಯಲ್ಲಿ ಯಾಕೆ ನಗರೀಕರಣ ಮಾಡಲಿಕ್ಕೆ ಆಗೋದಿಲ್ಲ? ಯಾಕೆ ನಿಮ್ಮ ಟೌನ್ಶಿಪ್ ಮಾಡಲಿಕ್ಕೆ ಆಗೋದಿಲ್ಲ? IT-BT ಸೆಕ್ಟರ್ಗಳನ್ನು ಯಾಕೆ ಅಲ್ಲಿ ನಿರ್ಮಾಣ ಮಾಡಲಿಕ್ಕೆ ಆಗಲ್ಲ? ಅಭಿವೃದ್ಧಿ ಅಂದಿದ ತಕ್ಷಣ ಅಥವಾ ಟೌನ್ಶಿಪ್ ಅಂದಿದ ತಕ್ಷಣ ಅಥವಾ ನಗರೀಕರಣ ಅಂದಿದ ತಕ್ಷಣ ಬೆಂಗಳೂರಿನ ಹೊರವಲಯದಲ್ಲೇ ಮಾಡಬೇಕಾ, ಅಥವಾ ಬೆಂಗಳೂರಿಗೆ ಹತ್ತಿರವಾದಂಥ ಬಿಡದಿಯಲ್ಲಿ ಮಾಡಬೇಕಾ, ರಾಮನಗರದಲ್ಲಿ ಮಾಡಬೇಕಾ, ಅಥವಾ ಹೊಸೂರಲ್ಲಿ ಮಾಡಬೇಕಾ ಅನ್ನುವಂಥದ್ದು ಇನ್ನೊಂದು ಕಡೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇನ್ನೂ ಆದರೂ ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ವಿಪುಲವಾದಂತಹ ವಿರೋಧವನ್ನು ಮಾಡ್ತಾ ಇದ್ದಾರೆ. DK ಶಿವಕುಮಾರ ವಿರುದ್ಧ ಕೂಗಳನ್ನು ಕೂಗ್ತಾ ಇದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಲಾದರೂ ಸಹ CM ಬದಲಾಗ್ತಾರಾ?
ಟೌನ್ಶಿಪ್ ಅವರ ಒಂದು ದೂರದೃಷ್ಟಿಯನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ತೆಗೆದುಕೊಂಡು ಹೋಗ್ತಾರಾ ಅನ್ನುವಂಥದ್ದು ಇನ್ನೊಂದು ಕಡೆ ಯಕ್ಷ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಕಾದು ನೋಡಬೇಕಾಗಿದೆ. ಅಭಿವೃದ್ಧಿ ಅನ್ನುವಂಥದ್ದು ಕೇವಲ ಬೆಂಗಳೂರಿಗೆ ಅಂಟಿಕೊಂಡಿರುವಂತಹ ಬಿಡದಿಗೆ ಆಗಬೇಕಾ ಅಥವಾ ದೂರದ ವಲಯದಲ್ಲಿರುವಂಥ ಬಳ್ಳಾರಿಗೂ ಆಗಬೇಕಾ? ಯಾಕೆಂದರೆ ಅಭಿವೃದ್ಧಿ ಅನ್ನುವಂಥದ್ದು ಕೇವಲ ಅಥವಾ ಬೆಂಗಳೂರಿನ CM ಅನ್ನುವಂಥವ್ರು ಕೇವಲ ಬೆಂಗಳೂರಿಗೆ ಸೀಮಿತ ಆಗಿದವರು ಅಂತಲ್ಲ, ಕರ್ನಾಟಕದ 31 ಜಿಲ್ಲೆಗಳಿಗೂ DK ಶಿವಕುಮಾರ್ ಆಗಿರ್ಬೋದು ಅಥವಾ ಮುಂಬರುವಂಥ ಯಾವುದೇ CM ಆಗಿರ್ಬೋದು, ಅವರು ಕರ್ನಾಟಕಕ್ಕೆ ಸೀಮಿತವಾಗಿರ್ತಾರೆ, ಅಭಿವೃದ್ಧಿಗೆ ಸೀಮಿತವಾಗಿರ್ತಾರೆ, ಕರ್ನಾಟಕದ ಅಭಿವೃದ್ಧಿಗೆ ಅವರ ಕಾಯಕವಾಗಿರ್ತದೆ. ಅದು ಬಿಟ್ಟು ಬೆಂಗಳೂರಿನ ಸುತ್ತಮುತ್ತ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡುವುದು ಅಥವಾ ಬೆಂಗಳೂರಿನ ಸುತ್ತಮುತ್ತ ಪ್ರದೇಶಗಳನ್ನು ಮಾತ್ರ ಟೌನ್ಶಿಪ್ ಮಾಡ್ತೇವೆ ಅನ್ನುವಂಥದ್ದು ಏನು ಸಾಮಾನ್ಯವಾಗಿ ಬೈಟ್ ಕೊಡುವ ಸಂದರ್ಭದಲ್ಲಿ ಅಥವಾ CM ಹೇಳಿಕೆಗಳನ್ನು ನಾವು ಗಮನ ಮಾಡಿದಾಗ ಬೆಂಗಳೂರು ಅಭಿವೃದ್ಧಿ ಆಗಬೇಕು ನಿಜ, ಬೆಂಗಳೂರು ಸುತ್ತ ವಿಸ್ತೀರ್ಣವೂ ಸಹ ಅಭಿವೃದ್ಧಿ ಆಗಬೇಕು, ಹೊರವಲಯಕ್ಕೆ ಹೋಗಬೇಕು, ಟೌನ್ಶಿಪ್ ಬೆಳಿಬೇಕು ನಿಜ. ಆದರೆ ಟೌನ್ಶಿಪ್ ಅನ್ನುವಂಥದ್ದು ಯಾಕೆ ಹೊರವಲಯದಲ್ಲಿ ಬೆಳಿಬಾರ್ದು? ITBT ಸೆಕ್ಟರ್ ಯಾಕೆ ಬೇರೆ ಜಾಗದಲ್ಲಿ ನಿರ್ಮಾಣವಾಗಬಾರ್ದು? ಉತ್ತರ ಕರ್ನಾಟಕದಲ್ಲಿ ಯಾಕೆ ನಿರ್ಮಾಣ ಆಗಬಾರ್ದು? ಯಾಕೆ ಉತ್ತರ ಕರ್ನಾಟಕದವರು ಕರ್ನಾಟಕಕ್ಕೆ ಸೇರಿಲ್ವಾ? ಅಥವಾ ಉತ್ತರ ಕರ್ನಾಟಕದವರು ನಿಮಗೆ ಮತ ಹಾಕೋದಿಲ್ವಾ? ಅಥವಾ ಉತ್ತರ ಕರ್ನಾಟಕದವರು ಕನ್ನಡಿಗರಲ್ವಾ ಅನ್ನುವಂಥದ್ದು ಇನ್ನೊಂದು ಕಡೆ ಅವರ ಕೂಗು ಸಹ ವ್ಯಕ್ತ ಆಗ್ತಾಯಿದೆ. ಯಾಕೆಂದರೆ ಸುಮಾರು ರಾಜ್ಯದ ಅಥವಾ ಬೆಂಗಳೂರಿನಲ್ಲಿರುವಂಥ 1 ಕೋಟಿ ಜನದಲ್ಲಿ ಸುಮಾರು 50 ರಿಂದ 60 ಲಕ್ಷ ಉತ್ತರ ಕರ್ನಾಟಕದ ಭಾಗದವರು ಉದ್ಯೋಗವನ್ನು ಅರಸಿ ಬರ್ತಾರೆ. ಪ್ರತಿ ವರ್ಷವೂ ಸಹ ಪ್ರತಿಭಾ ಪಲಾಯನ ಆಗುತ್ತೆ. ಸೊ ಇಲ್ಲಿನ ITBT ಸೆಕ್ಟರ್ಗಳು, ಇಲ್ಲಿನ ಟೌನ್ಶಿಪ್ ವ್ಯವಸ್ಥೆ, ಇಲ್ಲಿನ ಮಾದರಿಯೂ ಸಹ ಅಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಉತ್ತರ ಕರ್ನಾಟಕ ಭಾಗದ ಕೂಗು ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಯುಗಂಧರ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.